ಸೂಪರ್ ಗೋಲ್ಡನ್ ಡೈಮಂಡ್ಸ್ ಕಲಾಪು ಮತ್ತು ತೊಕ್ಕೊಟ್ಟು ಇಲ್ಲಿ ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಷನ್ ಮತ್ತು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಶನಿವಾರದಂದು ವಿಜೃಂಭಣೆಯಿಂದ ಜರುಗಿದೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಿವೃತ್ತ ಮುಖ್ಯೋಪಾಧ್ಯಾಯರಾಗಿರುವಂತಹ ರಾಮಕೃಷ್ಣ ಪ್ರೌಢಶಾಲೆ ಹರೇಕಳದ ರವೀಂದ್ರ ರೈ ಕಲ್ಲಿಮಾರು, ಮದನಿ ಪದವಿ ಪೂರ್ವ ಹರೇಕಳ ಇಲ್ಲಿನ ನಿವೃತ್ತ ಪ್ರಾಂಶುಪಾಲರು ಇಸ್ಮಾಯಿಲ್ ಟಿ, ಸೂಪರ್ ಗೋಲ್ಡನ್ ಡೈಮಂಡ್ ಸಂಸ್ಥೆಯ ಚೇರ್ಮನ್ ಟಿಎನ್ ಅಬುಬಕರ್ ಹಾಜಿ, ಸೂಪರ್ ಗೋಲ್ಡನ್ ಡೈಮಂಡ್ಸ್ ಮ್ಯಾನೇಜಿಂಗ್ ಡೈರೆಕ್ಟರ್ ಮೊಹಮ್ಮದ್ ಕಲಂತರ್ ಉಪಸ್ಥಿತರಿದ್ದರು. ಹಾಗೆಯೇ ತೀರ್ಪುಗಾರರಾಗಿರುವಂತಹ ಕುಸುಮಾ ಪ್ರಶಾಂತ್ ಉಡುಪ, ಬ್ಯೂಟಿಷಿಯನ್ ಶ್ರೀ ಮಹಾಲಿಂಗೇಶ್ವರ ವಿದ್ಯಾವರ್ಧಕ ಮಂಜೇಶ್ವರ ಇಲ್ಲಿನ ಪ್ರಾಂಶುಪಾಲರು, ಹಾಗೆಯೇ ಪ್ರೀತಿಕಾ ವಿದ್ಯಾವರ್ಧಕ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಟೀಚರ್, ಇಫ್ತಾಜ್ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ದೇರಳಕಟ್ಟೆ ಇವರು ಕೂಡ ಭಾಗಿಯಾಗಿದ್ದರು. ಇನ್ನು ಕಾರ್ಯಕ್ರಮದ ಉದ್ಘಾಟನೆಯನ್ನ ಸಂಸ್ಥೆಯ ಮಾಲೀಕರಾಗಿರುವಂತಹ ಟಿಎನ್ ಅಬುಬಕರ್ ಹಾಜಿ ಹಾಗೆಯೇ ಅತಿಥಿಗಳು ಬ್ಯಾನರ್ ಸರಿಸುವ ಮೂಲಕ ಉದ್ಘಾಟಿಸಿದ್ರು. ಹಾಗೆಯೇ ಪ್ರಾರ್ಥನೆಯನ್ನ ಅಸ್ಗರ್ ನೆರವೇರಿಸಿದ್ರು. ಸೂಪರ್ ಗೋಲ್ಡನ್ ಡೈಮಂಡ್ 3 ವರ್ಷಗಳಿಂದ ಗ್ರಾಹಕರಿಗಾಗಿ ವಿವಿಧ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಾ ಇದೆ. ಅದರಲ್ಲಿ ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಷನ್ ಅಂಡ್ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಕೂಡ ಒಂದು. ಇನ್ನು ಈ ಸಂದರ್ಭದಲ್ಲಿ ಹಾರೈಸಿದ್ರು. ಚಂದ ಇದೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಯಾಕೆ ಅಂತಂದ್ರೆ ಅವರಿಗೂ ಮತ್ತು ಇಲ್ಲಿರ್ತಕ್ಕಂತಹ ಉದ್ಯೋಗಿಗಳಿಗೆ ಅವರ ಸಂಬಂಧ ನೋಡ್ತಾ ಇರುವಾಗ ಬಹಳ ಖುಷಿ ಆಗ್ತಾ ಉಂಟು. ಅದರ ಜೊತೆಗೆ ಸಂಸ್ಥೆ ಮತ್ತು ಕಸ್ಟಮರ್ಸ್ ಗಳ ಮಧ್ಯೆ ಇರ್ತಕ್ಕಂಥ ಒಂದು ಸಂಬಂಧವನ್ನು ಕೂಡ ನೋಡುವಾಗ ಅಲ್ಲಿಯೂ ಕೂಡ ಸಂತೋಷ ಆಗ್ತಾ ಉಂಟು. ಇದು ಮುಖ್ಯವಾಗಿ ಒಬ್ಬರು ಉದ್ಯಮಿಗಳಿಗೆ ಇರಬೇಕಾದಂತ ಒಂದು ಒಳ್ಳೆಯ ಗುಣಲಕ್ಷಣಗಳು. ಆ ಎಲ್ಲ ಗುಣಲಕ್ಷಣಗಳು ಇರುವುದರಿಂದಲೇ ನಾವು ಇಲ್ಲಿ ನಿಂತು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಸಾಮಾನ್ಯವಾಗಿ ಚಿಲ್ಡ್ರನ್ಸ್ ಡೇ ಅಂತ ಹೇಳುವಾಗ ಮಕ್ಕಳ ದಿನಾಚರಣೆ ಅಂತ ನಾವು ಹೇಳುತ್ತೇವೆ. ಇದಕ್ಕೊಂದು ಒಳ್ಳೆಯ ಉದ್ದೇಶ ಉಂಟು. ಸುಮ್ಮನೆ ಅದು ಶಾಲೆಯಲ್ಲೇ ಆಚರಣೆ ಮಾಡಬೇಕು ಅಂತ ಏನಿಲ್ಲ, ಯಾವ ಜಾಗದಲ್ಲಿಯೂ ಕೂಡ ಇಂತಹ ಆಚರಣೆಗಳನ್ನು ಮಾಡಬಹುದು. ಯಾಕಂತಂದ್ರೆ ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಮಾಡತಕ್ಕಂತ ಒಂದು ಕಾರ್ಯಕ್ರಮ. ಮುಖ್ಯವಾಗಿ ಮಕ್ಕಳು ಎಂದ್ರೆ ನಮ್ಗೆ ಅವರು ಸಂಪತ್ತು, ಮಕ್ಕಳೇ ನಮ್ಮ ಸಂಪತ್ತು. ಇಲ್ಲಿರ್ತಕ್ಕಂಥ ಸಂಪತ್ತು ಇದಲ್ಲ. ನಾವೊಂದಷ್ಟು ವಾಹನಗಳನ್ನು ಖರೀದಿಸ್ತೇವೆ, ಅದೆಲ್ಲ ಸಂಪತ್ತು. ನಮ್ಮಲ್ಲಿ ಒಂದಷ್ಟು ಭೂಮಿ ಇರಬಹುದು, ಅದೆಲ್ಲ ನಮ್ಮದು ಸಂಪತ್ತು. ನಮ್ಮ ಸಂಪತ್ತು ಯಾರು ಅಂದ್ರೆ ನಮ್ಮ ಮಕ್ಕಳು. ಎಲ್ಲಿ ನಮ್ಮ ಮಕ್ಕಳು ಒಳ್ಳೆಯ ಮಕ್ಕಳಾಗಿ ಇರ್ತಾರೋ ಅಲ್ಲಿ ಅವರು ನಮಗೆ ಯಾವತ್ತೂ ಕೂಡ ಸಂಪತ್ತಾಗಿರ್ತಾರೆ. ಆ ಉದ್ದೇಶವನ್ನು ಇಟ್ಟುಕೊಂಡು ನಮ್ಮ ಪ್ರಥಮ ಪ್ರಧಾನಮಂತ್ರಿಗಳಾಗಿರ್ತಕ್ಕಂತಹ ಪಂಡಿತ್ ಜವಾಹರ್ಲಾಲ್ ನೆಹರೂರವರು, ಅವರ ಬಗ್ಗೆ ಎಲ್ಲರಿಗೂ ಗೊತ್ತಿರಬಹುದು. ಯಾಕಂದ್ರೆ 17 ವರ್ಷಗಳ ಕಾಲ ಅವರು ಭಾರತದ ಪ್ರಧಾನಮಂತ್ರಿಗಳಾಗಿ ಈ ದೇಶವನ್ನು ಮುನ್ನಡೆಸಿದವರು. ಇನ್ನು ಸ್ವಾಗತವನ್ನ ಆಸಿಫ್, ಧನ್ಯವಾದವನ್ನ ನದೀಮ್ ನೆರವೇರಿಸಿದ್ರು. ಇನ್ನು ನಿರೂಪಣೆಯನ್ನ ಮೋಹನ್ ಶಿರ್ಲಾಲ್ ವಹಿಸಿದ್ರು. ಹೇಳಿದ ಯಾಕೆ ಅಂತ ಹೇಳಿದ್ರೆ, ನೆಹರು ತೀರಿದ್ದ 1964ರ ನಂತರ ಅವರ ಹುಟ್ಟುಹಬ್ಬವನ್ನ ಮಕ್ಕಳ ದಿನಾಚರಣೆ ಅಂತ ಹೇಳಿಕೊಂಡು ಆಚರಿಸಿದ್ದು. ಸರ್ ಹೇಳಿದ್ರು, ಅವರು ನಮ್ಮ ನಾಳಿನ ರಾಷ್ಟ್ರ ಕಟ್ಟುವಂತಹ ಪಿಲ್ಲರ್ಗಳು, ಸ್ತಂಭಗಳು ಅಂತ ಹೇಳಿ ಅದಕ್ಕೆ ಆಚರಿಸ್ತಾರೆ ಅಷ್ಟೇ. ಮತ್ತೆ ಅತ್ಯುತ್ತಮ ಒಬ್ಬ ಪ್ರಪ್ರಥಮ ಪ್ರಧಾನಮಂತ್ರಿಯೂ ಕೂಡ ಹೌದು, ಚಿಂತಕನೂ ಹೌದು, ಒಬ್ಬ ರಾಷ್ಟ್ರದ ಹಿತ ಚಿಂತಕನೂ ಕೂಡ ಹೌದು. ನಾನು ಅಲ್ಲಿಗೆ ಬಿಡ್ತೇನೆ. ಈಗ ಏನಾಗಿದೆ ಅಂದ್ರೆ, ನನಗೆ ಬಾವುಚನ ಬಗ್ಗೆ ಒಂದೆರಡು ಮಾತು ಹೇಳಲೇಬೇಕಾಗ್ತದೆ. ಸಬ್ಜೆಕ್ಟಿಗೆ ಬರ್ತಾ ಇದ್ದೇನೆ ನಾನು. ಬಾವುಚ ಎರ್ಮಾಡಿ ಮೊಹಮ್ಮದ್ ಹಾಜಿ ಅವರ ಮಗ. ನನಗೆ ಬಹಳಷ್ಟು ಹಿಂದೆ ಪರಿಚಯ ಇರಲಿಲ್ಲ. ನಾನು ನನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಾಟಕಲ್ಲಿಗೆ ಬರಬೇಕಾಯ್ತು. ಬರುವಾಗ ಇವರ ಮನೆ ಪಕ್ಕದಲ್ಲಿ ಒಂದು ಫ್ಲಾಟ್ಗೆ ಬಂದೆ. ಈಗ ಬಂದು 10-15 ವರ್ಷ ಆಯ್ತು. ಆಮೇಲೆ ಮನೆ ಕಟ್ಟಿಸಿದೆ, ಎಲ್ಲ ಇದೆ. ನನಗೂ ಅವರಿಗೂ ಮತ್ತೆ ಅವರ ಕುಟುಂಬಕ್ಕೂ ಅವರ ತಮ್ಮ ಫಜಲಿಗೂ ಕೂಡ ನಮಗೂ ಒಂದು ಬಾಂಧವ್ಯ ಇತ್ತು. ಸೊ ನಾವು ಅಷ್ಟು ಕ್ಲೋಸ್ ಆಗಿದ್ದೆವು. ಅದಕ್ಕಾಗಿ ನಾನು ಬಾವುಚನವರ ಬಗ್ಗೆ ಮಾತಾಡ್ತೇನೆ. ಯಾಕೆ ಹೇಳಿದ್ರೆ, ಅವರ ವ್ಯಕ್ತಿತ್ವದ ಬಗ್ಗೆ ಹೇಳಬೇಕು. ಈಗ ಅವರನ್ನು ಕೂರಿಸಿ ಹೇಳಬಾರ್ದು, ಭಾರಿ ನಲ್ಲ ಮನಸ್ಸು, ಅಳಂಗನೆ ಅಳ ಉಪ್ಪು ಹಿಂಗನೆ ಅಂತ ನಾನು ಹೇಳೋ ಉದ್ದೇಶ ಅಲ್ಲ. ಅಂದರೆ ಇಂತಹ ಒಂದು ಉದ್ಯಮವನ್ನು ಶುರು ಮಾಡಬೇಕು ಅಂತ ಆದ್ರೆ ಅಂತಹ ಒಂದು ಪಾರಂಪರ್ಯವಾದ ಹಿನ್ನೆಲೆ ಬೇಕು. ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಥವಾ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದೇನು ಅಂತ ಹೇಳಿದ್ರೆ, ವ್ಯಾಪಾರದ ಬಗ್ಗೆ ಹೇಳಿದ್ದೇನು ಅಂತ ಹೇಳಿದ್ರೆ, ಒಂದನೇದಾಗಿ ಹೇಳಿದ್ದು ಪ್ರಾಮಾಣಿಕತೆ ಬೇಕು. ನಮ್ಮ ಪ್ರಥಮವಾಗಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ಆಗಿರುತ್ತಾರೆ. ಅವರ ಮಕ್ಕಳನ್ನು ಪ್ರೀತಿಸುವುದು, ಮಕ್ಕಳಲ್ಲಿ ವಾತ್ಸಲ್ಯ ನೋಡುವುದು, ಮಕ್ಕಳೆಂದರೆ ಹೂವಿನ ತೋಟದಲ್ಲಿ ಒಂದು ಸುಂದರವಾದ ಮೊಗ್ಗೆ ಇದ್ದಂತೆ ಅವರು ಬನಿಸುತ್ತಿದ್ದಾರೆ. ಅವರ ಈ ಪ್ರೀತಿಯಿಂದಲೇ
ಅವರ ಜನ್ಮದಿನವನ್ನು ನಾವು ಒಂದು ಮಕ್ಕಳ ದಿನಾಚರಣೆಯಾಗಿ ಆಚರಿಸುತ್ತೇವೆ. ಸೂಪರ್ ಗೋಲ್ಡನ್ ಡೈಮಂಡ್ಸ್ ಇವತ್ತು ಸಂತಸದ ವಿಷಯ ಎಂದರೆ 10 ವರ್ಷಕ್ಕೆ ಕಾಲಿಡುತ್ತದೆ. 1985ರಲ್ಲಿ ಸೂಪರ್ ಗ್ರೂಪ್ ಎಂಬ ಒಂದು ಸಂಸ್ಥೆ ನಮ್ಮ ತೊಕ್ಕೋಟು ಪರಿಸರದಲ್ಲಿ ಸ್ಥಾಪನೆಗೊಂಡಿತ್ತು. ಅದು ಕ್ರಮೇಣ ನಮ್ಮ ಒಂದು 9 ವರ್ಷ ಮೊದಲು ಸೂಪರ್ ಗೋಲ್ಡನ್ ಡೈಮಂಡ್ಸ್ ಒಂದು ಚಿಕ್ಕ ಅಂಗಡಿ ಸ್ಥಾಪನೆಯಾಗಿತ್ತು. ಅದರ ನಂತರ ಹಂತ ಹಂತವಾಗಿ ಯಶಸ್ವಿಯನ್ನು ಕಂಡು ಇಂದು ಇಲ್ಲಿ ನಮ್ಮ ದೊಡ್ಡ ಮಳಿಗೆಯನ್ನು ಪ್ರಾರಂಭವಾಗಿ 2 ವರ್ಷವಾಯಿತು. ಅದಕ್ಕೆಲ್ಲ ನಮ್ಮ ಗ್ರಾಹಕರು ಮತ್ತು ಸಿಬ್ಬಂದಿಗಳು ಕಾರಣ.